ನೌಕರಿಗಳೆಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರಿ, ಇವತ್ತು ನಾನು ಹಾಕ್ತಿರೋಂತಹ ನೋಟಿಫಿಕೇಶನ್ ವೆರಿ ಇಂಪಾರ್ಟೆಂಟ್ ನೋಟಿಫಿಕೇಶನ್ ಟು ಆಲ್ ದ ಆಸ್ಪಿರೆಂಟ್ಸ್ ಹೂ ಎವರ್ ಹ್ಯಾಸ್ ಕಂಪ್ಲೀಟೆಡ್ ಮಾಸ್ಟರ್ಸ್ ಡಿಗ್ರಿ ಅಂಡ್ ಅಬೋವ್. ಸೊ ನೋಡಿ, ನೀವೆಲ್ಲರೂ ನನ್ನ ಚಾನಲ್ನ ಮೊದಲದಾಗಿ ವೀಕ್ಷಿಸ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಿಸ್ ಇಸ್ ಮೈ ರಿಕ್ವೆಸ್ಟ್, ಬಿಕಾಸ್ ಇದ್ರ ಮೇಲೆ ನಾನು ನೆಕ್ಸ್ಟ್ ಫರ್ದರ್ ಅಪ್ಡೇಟ್ಸ್ ನ ಹಾಕ್ತಾನೆ ಇರ್ತೀನಿ ಅಂಡ್ ಐ ವಿಲ್ ಬಿ ಗೈಡಿಂಗ್ ಯು ಅಂಡ್ ಐ ವಿಲ್ ಬಿ ಕೋಚಿಂಗ್ ಯು ಗೈಸ್ ಟು ಗೆಟ್ ಇನ್ ಟು ಯುವರ್ ಆನ್ ಬೋರ್ಡಿಂಗ್ ಅಂಟಿಲ್ ಯು ಆನ್ ಬೋರ್ಡ್ ಆನ್ ಟು ದ ಜಾಬ್ ಪ್ಲಾಟ್ಫಾರ್ಮ್. ನಾವು ನಿಮಗೆ ಸಪೋರ್ಟ್ ಕೊಡ್ತಾನೆ ಇರ್ತೀನಿ ಗೈಸ್. ನೋಡಿ, ಇದು ಕೆಇ ಅವ್ರು ಬಿಟ್ಟಿರೋಂತಹ ಒಂದು ಒನ್ ಆಫ್ ದಿ ಬ್ಯೂಟಿಫುಲ್ ನೋಟಿಫಿಕೇಶನ್. ಲೈಕ್ ಎವ್ರಿ ಇಯರ್ ಇದು ಬಿಡ್ತಾನೆ ಇರ್ತಾರೆ. ಕೆಸೆಟ್ ಅನ್ನೋದೇನು ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ ಗೆ ಕರೆದಿದ್ದಾರೆ ಗೈಸ್. ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ ಕರೆದಿದ್ದಾರೆ. ನೋಡಿ, ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಬೇಕು ಅಂತಂದ್ರೆ ನಿಮ್ಮ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು, ಎಕ್ಸಾಮ್ ಕ್ರೈಟೇರಿಯಾ ಹೇಗಿರುತ್ತೆ, ಏನ್ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ನ ನಾವು ಇವತ್ತು ನೋಡೋಣ ಈ ಚಾನಲ್ ಅಲ್ಲಿ. ಓಕೆ, ಈ ವಿಡಿಯೋ ಪರ್ಟಿಕ್ಯುಲರ್ ವಿಡಿಯೋ ಅದಕ್ಕಾಗಿನೇ ನಾನು ಮಾಡ್ತಾ ಇದ್ದೀನಿ. ನೋಡಿ, ಶೆಡ್ಯೂಲ್ಡ್ ಎಕ್ಸಾಮಿನೇಷನ್ ಡೇಟ್ ಅಂತೂ ಫಿಕ್ಸ್ ಆಗಿದೆ. ಅದು ಸಂಡೇ ಇರುತ್ತೆ, 24ನೇ ತಾರೀಕು ನವೆಂಬರ್ 2024 ವಿಲ್ ಬಿ ಯುವರ್ ಎಕ್ಸಾಮಿನೇಷನ್ ಡೇಟ್ ಅಂಡ್ ದ ನೋಟಿಫಿಕೇಶನ್ ರಿಲೀಸ್ ಡೇಟ್ ಇಸ್ ಟುಡೇ, ದಟ್ ಈಸ್ 13th of July ಅಂಡ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಇಟ್ ಕಮೆನ್ಸಸ್ ಫ್ರಮ್ 22nd of July ಅಂಡ್ ಎಂಡ್ ಆಗೋದು 22ನೇ ತಾರೀಕು ಆಗಸ್ಟ್ ತಿಂಗಳ ತನಕ ಇದೆ. ಓಕೆ, ಕೀಪ್ ಇಟ್ ಇನ್ ಮೈಂಡ್. ಡು ನಾಟ್ wait until the last date. Do not wait until the last date comes to your pocket. You have to apply before the last date and the last date to pay the fee ಬಂದ್ಬಿಟ್ಟು 26th of August ಕೊಟ್ಟಿದ್ದಾರೆ and date of examination it is very clearly mentioned 24th of November. ಸೊ 24ನೇ ತಾರೀಕು ನವೆಂಬರ್ ಎಕ್ಸಾಮ್ ಡೇಟ್ ಅಂದಾಗ ಅಂದ್ರೆ ನಾವು ಇವತ್ತಿಂದನೇ ತಯಾರಿ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ಗೈಸ್. ಓಕೆ, ಸೊ ಲೆಟ್ ಅಸ್ ಸಿ ವಾಟ್ ಅಂಡ್ ಆಲ್ ಡೀಟೇಲ್ಸ್ ದೇ ಹ್ಯಾವ್ ಗಿವನ್. ಏನೆಲ್ಲ ನಾವು ಅಪ್ಲೈ ಮಾಡ್ಬೇಕಾಗುತ್ತೆ, ಏನೆಲ್ಲ ರೆಡಿ ಆಗಿರ್ಬೇಕು, ಕ್ವಾಲಿಫಿಕೇಶನ್ ಏನು, ಹಾಗೂ ಎಕ್ಸಾಮಿನೇಷನ್ ಪ್ಯಾಟರ್ನ್ ಏನಿರುತ್ತೆ. ಓಕೆ, ಅಂಡ್ ಎಲ್ಲೆಲ್ಲ ಎಕ್ಸಾಮ್ ಸೆಂಟರ್ಸ್ ಇದೆ ಏನನ್ನೋದು ಡೀಟೇಲ್ಸ್ ನ ನೋಡೋಣ. ಅಪ್ಲಿಕೇಶನ್ ಮೋಡ್ ಓನ್ಲಿ ಆನ್ಲೈನ್ ಮೋಡ್ ಈಸ್ ಎಂಟರ್ಟೈನ್ಡ್, ಅದರ್ ಮೋಡ್ಸ್ ಯಾವುದು ಎಕ್ಸೆಪ್ಟ್ ಮಾಡಲ್ಲ ಅವರು. ಅಂಡ್ ಈ ವೆಬ್ಸೈಟ್ ಇಂದಾನೆ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಕೆಇ ಅವ್ರ ವೆಬ್ಸೈಟ್, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರ ಬಿಟ್ಟಿರೋಂತಹ ಪ್ಲಾಟ್ಫಾರ್ಮ್ ಇಂದಾನೆ ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ಯಾವುದೇ ತರ ಡೀಟೇಲ್ಸ್ ಇರ್ಬೋದು, ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಪ್ಲೀಸ್ ಡೂ ಲಿಕ್ ಇನ್ ಟು ಮೈ ಡಿಸ್ಕ್ರಿಪ್ಷನ್ ಬಾಕ್ಸ್. ಒನ್ಸ್ ವಿಡಿಯೋ ಎಲ್ಲ ವಾಚ್ ಮಾಡಿದ ನಂತರ ಕೊನೆಯ ತನಕ ವಿಡಿಯೋನ ವಾಚ್ ಮಾಡಿ. ಅದಾದ ನಂತರ ಏನಾದ್ರೂ ಇನ್ಫಾರ್ಮೇಶನ್ ನಾನು ಐ ಹ್ಯಾವ್ ಮಿಸ್ಡ್ ಇಟ್ ಅಂತ ಅನ್ಸಿದೆ, ಐ ವುಡ್ ಹ್ಯಾವ್ ಅಪ್ಲೋಡೆಡ್ ಇಟ್ ದಟ್ ಇನ್ ಡಿಸ್ಕ್ರಿಪ್ಷನ್ ಬಾಕ್ಸ್. ಪ್ಲೀಸ್ ಡೂ ಚೆಕ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್ ಆಸ್ ವೆಲ್. ಅಂಡ್ ವೆರಿ ಇಂಪಾರ್ಟೆಂಟ್ ನೋಟಿಫಿಕೇಶನ್ಸ್ ನೋಡೋದಾದ್ರೆ ಬಿಫೋರ್ ಫಿಲ್ಲಿಂಗ್ ದ ಪ್ಲಾಟ್ಫಾರ್ಮ್ ಈ ಪರ್ಟಿಕ್ಯುಲರ್ ಡೀಟೇಲ್ಸ್ ನ ಚೆಕ್ ಮಾಡಕ್ ಹೇಳಿದ್ದಾರೆ. ನೋಡಿ, ಕೆಸೆಟ್ ಬಂದ್ಬಿಟ್ಟು 41 ಸೆಂಟರ್ಸ್ ಅಲ್ಲಿ ನಿಮಗೆ 41 ಸಬ್ಜೆಕ್ಟ್ಸ್ ಅಲ್ಲಿ ನಿಮಗೆ ಕಂಡಕ್ಟ್ ಮಾಡ್ತಾರೆ. ಲೈಕ್ 41 ವಿಶೇಷ ಸಬ್ಜೆಕ್ಟ್ಸ್ ಅಲ್ಲಿ ಕಂಡಕ್ಟ್ ಮಾಡ್ತಾರೆ. And that is given in number 7 and 8. I will go through that. And candidates who qualify the KSET 2024 ಅವರು ಎಲ್ಲಾ ತರದ ಗೌರ್ಮೆಂಟ್ ರೂಲ್ಸ್ ಏನಿದೆ, ರಿಕ್ರೂಟ್ಮೆಂಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆ ಅದರ ಪ್ರಕಾರನೇ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ನಿಮ್ಮನ್ನ ಆಯ್ಕೆ ಮಾಡ್ತಾರೆ. ಎಲ್ಲೆಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಯೂನಿವರ್ಸಿಟೀಸ್ ಅಲ್ಲಿ ಹಾಗೂ ಯೂನಿವರ್ಸಿಟೀಸ್ ಹಾಗೂ ಕಾಲೇಜಸ್ ಅಂಡ್ ಇನ್ಸ್ಟಿಟ್ಯೂಷನ್ಸ್ ಅಂತ ಬಂದಾಗ ಗೌರ್ಮೆಂಟ್ ಇರ್ಬೋದು, ಏಡೆಡ್ ಇರ್ಬೋದು ಅಥವಾ ಪ್ರೈವೇಟ್ ಇರ್ಬೋದು, ಇವೆಲ್ಲದರಲ್ಲಿ ನಿಮಗೆ ಜಾಬ್ ಅವೈಲಬಲ್ ಇರುತ್ತೆ ಗೈಸ್ ಆಸ್ ಎ ಅಸಿಸ್ಟೆಂಟ್ ಪ್ರೊಫೆಸರ್. ಓಕೆ, ಅಂಡ್ ನೆಕ್ಸ್ಟ್ ಗೋಯಿಂಗ್ ಟುವರ್ಡ್ಸ್ ಅ ಥರ್ಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ದಟ್ ಈಸ್ ರಿಲೇಟೆಡ್ ಟು ದ ವರ್ಗಾಕರಣ ಅಂತಂದ್ರೆ ಏನು, ಕ್ಯಾಟಗಿರಿ. ಕ್ಯಾಂಡಿಡೇಟ್ಸ್ ಕ್ಯಾಟಗಿರಿ ಬಿಲಾಂಗಿಂಗ್ ಏನಿದೆ ಅಲ್ಲ, ಇದು ವೆರಿ ವೆರಿ ಇಂಪಾರ್ಟೆಂಟ್. SC ಆಗಿರ್ಬೋದು, ST ಆಗಿರ್ಬೋದು, 2A 2B 3A 3B ಕ್ಯಾಟಗಿರಿ 1 PWD ನೀವು ಎಲ್ಲರೂ ಕ್ಯಾಟಗಿರಿ ಸರ್ಟಿಫಿಕೇಟ್ ಕಂಪಲ್ಸರಿ ಮಾಡಿಸಿರ್ಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಅದು BCM ಅಂದ್ರೆ BCW ಅಂದ್ರೆ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ನೀವು ಸರ್ಟಿಫಿಕೇಟ್ ನ ಪಡೆದಿರಬೇಕು. ಅದು ವೆರಿ ಇಂಪಾರ್ಟೆಂಟ್. ಅದಾದ ನಂತರ ಕಂಡೀಷನ್ಸ್ ಬರೋದಾದ್ರೆ ಏನೆಲ್ಲ ಕಂಡೀಷನ್ಸ್ ಕೊಟ್ಟಿದ್ದಾರೆ ನೋಡೋಣ. ದ ವೆರಿ ಫಸ್ಟ್ ಕಂಡೀಷನ್ ಏನಂತಂದ್ರೆ 55% ಮಾರ್ಕ್ಸ್ ಎಲ್ಲಾ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಏನಿದೆ 55% ಮಾರ್ಕ್ಸ್ ಪಡೆದಿರಬೇಕು. ಅಂಡ್ ರೆಸ್ಟ್ ಆಫ್ ದ ಪೀಪಲ್ ಮೈಟ್ ಹ್ಯಾವ್ ಸ್ಕೋರ್ಡ್ ಓನ್ಲಿ 50% ಇದ್ರೆ ಸಾಕು, ಯು ಗೈಸ್ ಆರ್ ಎಲಿಜಿಬಲ್. SC ಆಗಿರ್ಬೋದು, ST ಆಗಿರ್ಬೋದು, PWD, ಟ್ರಾನ್ಸ್ಜೆಂಡರ್ಸ್, OBC, ದಟ್ OBC ಅಂತಂದ್ರೆ ಯಾರು, ಕ್ಯಾಟಗಿರಿ 1 2A 2B 3A 3B ಇವರೆಲ್ಲರೂ ನೀವೆಲ್ಲ 50% ಪಡೆದಿದ್ರೆ ಸಾಕು, ಯು ಗೈಸ್ ಆರ್ ಎಲಿಜಿಬಲ್. ಅಂಡ್ 55% ಫಾರ್ ಜನರಲ್ ಮೆರಿಟ್. ಈ ನೀವು ಯಾವ ಕ್ವಾಲಿಫಿಕೇಶನ್ ಮಾಡಿರ್ಬೇಕು, ಕ್ವಾಲಿಫಿಕೇಶನ್ ಅಂತ ಬಂದಾಗ ಮಾಸ್ಟರ್ಸ್ ಡಿಗ್ರಿ ಆಗಿದ್ರೆ ಸಾಕು ಗೈಸ್. ಎನಿ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಷನ್ ರೆಕಾಗ್ನೈಸ್ಡ್ ಬೈ UGC ನ್ಯೂ ಡೆಲ್ಲಿ. UGC ನ್ಯೂ ಡೆಲ್ಲಿನಿಂದ ರೆಕಾಗ್ನೈಸ್ಡ್ ಆಗಿರೋ ಮಾಸ್ಟರ್ಸ್ ಡಿಗ್ರಿ ಯಾವುದೇ ಯೂನಿವರ್ಸಿಟಿ ಆಗಿರ್ಬೋದು, ಯಾವುದೇ ಬ್ರಾಂಚ್ ಆಗಿರ್ಬೋದು ಮಾಡಿದ್ರೆ ಯು ಗೈಸ್ ಆರ್ ಎಲಿಜಿಬಲ್ ಟು ಟೇಕ್ ದಿಸ್ ಎಕ್ಸಾಮ್ ಕಾಲ್ಡ್ KSET. ಓಕೆ, ಅಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು, ಇನ್ ಕೇಸ್ ಕ್ಯಾಂಡಿಡೇಟ್ಸ್ ಮಾಸ್ಟರ್ಸ್ ಡಿಗ್ರಿ ಓದ್ತಾ ಇದ್ರೆ ಫಸ್ಟ್ ಇಯರ್ ಫಸ್ಟ್ ಸೆಮಿಸ್ಟರ್ ಆರ್ ಸೆಕೆಂಡ್ ಸೆಮಿಸ್ಟರ್ ಓದ್ತಾ ಇದ್ರೆ ಅಥವಾ ಈಕ್ವಲೆಂಟ್ ಕೋರ್ಸಸ್ ಮಾಡ್ತಾ ಇದ್ದಾರೆ, ನಾವು ವೈಟಿಂಗ್ ಫಾರ್ ಫೈನಲ್ ಎಕ್ಸಾಮ್ಸ್ ಅಂತಂದ್ರೂ ಸಹ ನೀವು ಗೈಸ್ ಆರ್ ಎಲಿಜಿಬಲ್ ಇದ್ದೀರಾ, ನೀವು ಅಪ್ಲೈ ಮಾಡ್ಕೋಬಹುದು, ತೊಂದರೆ ಇಲ್ಲ. ಓಕೆ, ಸೊ ನೀವು ಫಸ್ಟ್ ಆರ್ ಸೆಕೆಂಡ್ ಸೆಮಿಸ್ಟರ್ ರಿಸಲ್ಟ್ಸ್ ಏನಾದ್ರೂ ವೆಯ್ಟ್ ಮಾಡ್ತಾ ಇದ್ರೆ ಗೈಸ್, ವೆರಿ ಇಂಪಾರ್ಟೆಂಟ್, ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೀವು ಮಾಸ್ಟರ್ಸ್ ಡಿಗ್ರಿ ಕಂಪಲ್ಸರಿ ಪಾಸ್ ಆಗಿರ್ಲೇಬೇಕು. ನೀವು ಇನ್ ಕೇಸ್ ಎಕ್ಸಾಮ್ ಬರ್ದಿದ್ದೀರಾ, ಬ್ಯಾಕ್ಲಾಗ್ ಇತ್ತು, ಎಕ್ಸಾಮ್ ಬರ್ದಿದ್ದೀರಾ,
ವೆಯ್ಟ್ ಮಾಡ್ತಾ ಇದ್ರ, ನಿಮಗೆ ಗೊತ್ತಿದೆ ಪರ್ಸೆಂಟೇಜ್ ನಿಮ್ಗೆ ಇಷ್ಟು ಬರ್ತಿದೆ, ಪ್ರಾವಿಷನಲ್ ಮಾರ್ಕ್ಸ್ ಕಾರ್ಡ್ ಬಂದಿದೆ, ಬಟ್ ಪ್ರಾವಿಷನಲ್ ರಿಸಲ್ಟ್ಸ್ ಬಂದಿದೆ, ಬಟ್ ಯು ಗೈಸ್ ಆರ್ ಸ್ಟಿಲ್ ವೇಟಿಂಗ್ ಫಾರ್ ಸಮ್ ಅದರ್ ರಿಸಲ್ಟ್ಸ್ ಅಂತಂದ್ರೆ ಯು ಗೈಸ್ ಆಲ್ಸೋ ಆರ್ ಎಲಿಜಿಬಲ್ ಟು ಅಪ್ಲೈ. ಬಟ್ ಒಂದು ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ KSET ಎಕ್ಸಾಮ್ ಆದ ನಂತರ ಕಂಪಲ್ಸರಿ ನೀವು ಆನ್ ಪ್ರೊಡಕ್ಷನ್ ಆಫ್ ದ ಪ್ರೂಫ್ ಆಫ್ ಹ್ಯಾವಿಂಗ್ ಪಾಸ್ಡ್ ಮಾಸ್ಟರ್ಸ್ ಡಿಗ್ರಿ ಸರ್ಟಿಫಿಕೇಟ್ ಕೊಟ್ರೆ ಮಾತ್ರ ಸೆಕ್ಯೂರಿಂಗ್, ಅದೇ ಅವ್ರು ಕೊಟ್ಟಿರೋ ಪ್ರಕಾರ 55% ಫಾರ್ ಜನರಲ್ ಮೆರಿಟ್ ಅಂಡ್ ಫಾರ್ ಅದರ್ ಕ್ಯಾಂಡಿಡೇಟ್ಸ್ 50% ಏನಿದೆ ಅದು ಕೊಟ್ರೆ ಮಾತ್ರನೇ ವಿತಿನ್ 2 years ಫ್ರಮ್ ದ ಡೇಟ್ ಆಫ್ KSET ರಿಸಲ್ಟ್ಸ್. ನೋಡಿ, ವಿತೌಟ್ ಫೇಲಿಂಗ್, ನೋಡಿ ಹೇಳ್ತಿದ್ದಾರೆ ಫಸ್ಟ್ ಸೆಮಿಸ್ಟರ್ ಆರ್ ಸೆಕೆಂಡ್ ಸೆಮಿಸ್ಟರ್ ನೀವೇನ್ ಬರಿತಾ ಇದ್ದೀರಾ ಎಕ್ಸಾಮ್ಸ್, ನೀವು ವಿತಿನ್ 2 years ಫ್ರಮ್ ದ ಡೇಟ್ ಆಫ್ KSET ರಿಸಲ್ಟ್ಸ್ ಒಳಗಡೆ ನೀವು ಕೊಡ್ಲೇಬೇಕು. ಕೊಟ್ಟಿಲ್ಲ ಅಂತಂದಲ್ಲಿ ನೀವು ಡಿಸ್ಕ್ವಾಲಿಫೈಡ್ ಆಗೋಗ್ತೀರಾ. ಸೊ KSET ಎಕ್ಸಾಮ್ಗೆ ಫಸ್ಟ್ ಇಯರ್ ಸೆಕೆಂಡ್ ಸೆಮಿಸ್ಟರ್ ಅಟೆಂಡ್ ಮಾಡ್ತಿರ್ಬೋದು, ನೀವು ಸಹ ಎಲಿಜಿಬಲ್ ಇರ್ತೀರಾ, ಬರ್ಕೊಳ್ಳಿ, ಎಕ್ಸಾಮ್ ಬರ್ಕೊಳ್ಳಿ, ಬಟ್ ವಿತಿನ್ 2 years ಅಲ್ಲಿ ನೀವು ಆ ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡಬೇಕು. ಓಕೆ, ಸೊ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಅಂಡ್ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಆರ್ ಎಂಕರೇಜ್ ಟು ಅಪ್ಲೈ ಫಾರ್ ದಿಸ್ KSET ಎಕ್ಸಾಮಿನೇಷನ್ ಆಸ್ ವೆಲ್. ಪ್ಲೀಸ್ ಡೂ ಅಪ್ಲೈ ಮಾಡಬೇಕಾದಾಗ ಕಂಡೀಷನ್ಸ್ ಏನಿದೆ ಅದನ್ನ ಓದ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಸೊ ಡು ನಾಟ್ ವರಿ, ವಿತಿನ್ 2 years ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಓಕೆ, ಅಂಡ್ ಅದರ್ ದೆನ್ ದಟ್ ನೋಡಿ ಏನ್ ಹೇಳ್ತಿದ್ದಾರೆ, KSET ಎಕ್ಸಾಮ್ಗೆ ನೀವು ಬರಿಬೇಕನ್ನೋ ಸಬ್ಜೆಕ್ಟ್ ಏನಿದೆ ಅಲ್ಲ ಅದು ನಿಮ್ಮ ಪೋಸ್ಟ್ ಗ್ರಾಜುಯೇಷನ್ ಸಬ್ಜೆಕ್ಟ್ ರಿಲಿವೆಂಟೇ ಇರಬೇಕು. ಅದು ವೆರಿ ಇಂಪಾರ್ಟೆಂಟ್. ನೀವು ಮಾಸ್ಟರ್ಸ್ ಇನ್ ಎಲೆಕ್ಟ್ರಾನಿಕ್ಸ್ ಮಾಡಿದಿರಾ, ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಮಾಡಿದಿರಾ, ಈ ತರ ಏನಾದ್ರು ಎಲೆಕ್ಟ್ರಾನಿಕ್ಸ್ ಕ್ಯಾಡ್ರಿನಲ್ಲಿ ಮಾಡಿದ್ರೆ ನೀವು ಎಲೆಕ್ಟ್ರಾನಿಕ್ ಸೈನ್ಸೇ ತಗೋಬೇಕಾಗುತ್ತೆ. ಕೀಪ್ ದಟ್ ಇನ್ ಮೈಂಡ್. ಮ್ಯಾಥಮೆಟಿಕ್ಸ್ ಮಾಡಿದ್ರೆ ಮ್ಯಾಥಮೆಟಿಕ್ಸೇ ತಗೋಬೇಕು. ನಾವು ಮ್ಯಾಥಮೆಟಿಕ್ಸ್ ಮಾಡಿ ಕನ್ನಡ ಸಬ್ಜೆಕ್ಟ್ ತಗೊಂತೀನಿ ಅಂದ್ರೆ ಆಗಲ್ಲ. ಓಕೆ, ಸೇಮ್ ಆಸ್ ಪರ್ ಯುವರ್ PG ಗ್ರಾಜುಯೇಷನ್ ಇರುತ್ತೆ ಅದನ್ನೇ ತಗೊಳ್ಳಿ. ಅಂಡ್ ಇನ್ ಕೇಸ್ ನಿಮ್ಮ ಸಬ್ಜೆಕ್ಟ್ ರಿಲಿವೆಂಟ್ ಸಬ್ಜೆಕ್ಟ್ ಕಂಡಿಲ್ಲ ಅಂತಂದಲ್ಲಿ you guys have to take up UGC NET or UGC CSIR NET every 2 years once ಕಂಡಕ್ಟ್ ಮಾಡ್ತಾರೆ, ಅದನ್ನ ನೀವು ತಗೋಬಹುದು. ಅಂಡ್ PhD ಹೋಲ್ಡರ್ಸ್ ಯಾರೆಲ್ಲ ಇದ್ದೀರಾ, whose masters level examination has been completed by 19 September 1991 ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿದ್ರೆ ನೀವು PhD ಮಾಡ್ತಿದ್ದಲ್ಲಿ ಎಲಿಜಿಬಲ್ ಫಾರ್ ರಿಲ್ಯಾಕ್ಸೇಷನ್ ಆಫ್ 5% ರಿಲ್ಯಾಕ್ಸೇಷನ್ ಇರುತ್ತೆ ಗೈಸ್. ಅಂದ್ರೆ ನಿಮಗೆ 5% ಪರ್ಸೆಂಟೇಜ್ ರಿಲ್ಯಾಕ್ಸೇಷನ್ ಇರುತ್ತೆ, ನೀವು ಸಹ ಎಲಿಜಿಬಲ್ ಇರ್ತಾರೆ. ಯು ಗೈಸ್ ಕ್ಯಾನ್ ಅಪ್ಲೈ ಫಾರ್ ದಿಸ್. And candidates other than general merit candidates are required to mention the reservation status. ಏನ್ ರಿಸರ್ವೇಷನ್ ಸ್ಟೇಟಸ್ ವೆರಿ ಇಂಪಾರ್ಟೆಂಟ್ ಗೈಸ್, ನೀವು ಮೆನ್ಷನ್ ಮಾಡ್ಲೇಬೇಕು. ನೋಡಿ, ರಿಸರ್ವೇಷನ್ ಏನಾದ್ರು ಮೆನ್ಷನ್ ಮಾಡಿಲ್ಲ ಅಂತಂದ್ರೆ ಅದು ಈ ಕ್ವಾಲಿಫಿಕೇಶನ್ ಅಲ್ಲಿ ವೈಸ್ ಅವರು ಸೆಗ್ರಿಗೇಟ್ ಮಾಡ್ತಾರೆ, ಆಗ ನಿಮ್ಮದು ಮಿಸ್ ಮ್ಯಾಚ್ ಆದಲ್ಲಿ ನೀವು ಔಟ್ ಆಫ್ ದಿ ರೇಸ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಓಕೆ, ಅಂಡ್ ಅದರ್ ಸ್ಟೇಟ್ ಎಲಿಜಿಬಿಲಿಟಿ ಕ್ಯಾಂಡಿಡೇಟ್ಸ್, ಅದರ್ ಸ್ಟೇಟ್ಸ್ ಇದ್ರೆ ಕ್ಯಾಂಡಿಡೇಟ್ಸ್ ಆರ್ ನಾಟ್ ಎಲಿಜಿಬಲ್ ಫಾರ್ ಎನಿ ರಿಸರ್ವೇಷನ್, ನೆನ್ಪಿಟ್ಕೊಳ್ಳಿ. ಓಕೆ, ಮಾಸ್ಟರ್ಸ್ ಡಿಗ್ರಿ ಕಂಪ್ಲೀಟ್ ಆಗಿರ್ಬೋದು ಬಟ್ ಎಲಿಜಿಬಲ್ ಇರಲ್ಲ. ಓಕೆ, ರಿಸರ್ವೇಷನ್ಸ್ ಎಲಿಜಿಬಲ್ ಇರೋ ಓನ್ಲಿ ಜನರಲ್ ಮೆರಿಟ್ ಮಾತ್ರ ಎಲಿಜಿಬಲ್ ಇರ್ತಾರೆ. ಅಂಡ್ ಅದರ್ ದನ್ ದಿಸ್ ಕ್ಯಾಂಡಿಡೇಟ್ should note that their candidature is provisional. The mere fact that the admission of the examination will not imply that the KEA has finally accepted his or her candidature. Candidates may note that candidature will be deemed final only upon fulfilling the eligibility conditions. ನೋಡಿ, ಎಲ್ಲ ಎಲಿಜಿಬಿಲಿಟಿ ಕಂಡೀಷನ್ಸ್ ನೀವು ಫುಲ್ಫಿಲ್ ಮಾಡಬೇಕು, ಆಗ್ಲೇ ನಿಮಗೆ KEA ಅವರು ನಿಮ್ಮನ್ನ ಫುಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಅಂಡ್ ಕ್ಯಾಂಡಿಡೇಟ್ಸ್ ಹೂ ಬಿಕಮ್ ಎಲಿಜಿಬಲ್ ಇನ್ ಪ್ರೀವಿಯಸ್ KSET, ನೋಡಿ, candidates who became eligible in previous KSETs are not eligible to apply again in the same subject. ನೀವು ಲಾಸ್ಟ್ ಟೈಮ್ KSET ಅಲ್ಲಿ ಒಂದು ಸಬ್ಜೆಕ್ಟ್ ಅಲ್ಲಿ ಎಲಿಜಿಬಲ್ ಇದ್ರಿ ಅಂತಂದಲ್ಲಿ ಮತ್ತೆ ಈ ಸಲ ಅದೇ ಸಬ್ಜೆಕ್ಟ್ ಅಲ್ಲಿ ಅಪ್ಲೈ ಮಾಡೋ ತರ ಇಲ್ಲ. ಯು ಗೈಸ್ ಹ್ಯಾವ್ ಟು ಅಪ್ಲೈ ಫಾರ್ ಡಿಫರೆಂಟ್ ಸಬ್ಜೆಕ್ಟ್ಸ್. ಓಕೆ, ಎಲಿಜಿಬಲ್ ಇದ್ದಲ್ಲಿ ಮಾತ್ರ, ಎಲಿಜಿಬಲ್ ಇಲ್ಲ ಸುಮ್ಮನೆ ಅಟೆಂಡ್ ಮಾಡಿದ್ರೆ ನಾನು ಎಲಿಜಿಬಲ್ ಆಗಿಲ್ಲ ಅಂದ್ರೆ ನೀವು ಅದೇ ಸೇಮ್ ಕ್ಯಾಟರ್ನಲ್ಲೇ ಅಪ್ಲೈ ಮಾಡ್ಬೋದು, ತೊಂದರೆ ಇಲ್ಲ. Okay, if the candidates found to be eligible in previous KSETs tests and reappearing on the same subject in current KSETs, their candidature will be cancelled. ಅವ್ರು ನೋಡಿ ಕ್ಯಾನ್ಸಲ್ ಮಾಡ್ಬಿಡ್ತಾರೆ ಡೈರೆಕ್ಟ್ ಆಗಿ. ನೀವು ಎಲಿಜಿಬಲ್ ಆಗಿದ್ರೆ KSET ಬರ್ದಿರ್ತೀರಾ, ಎಲಿಜಿಬಲ್ ಆಗಿರ್ತೀರಾ, ಆದ್ರೂ ಹೋಗಿಲ್ಲ ಅಂತಂದಲ್ಲಿ ನೀವು ಮತ್ತೆ ಅದೇ ಸಬ್ಜೆಕ್ಟ್ ಅಲ್ಲಿ ಎಕ್ಸಾಮ್ ತಗೊಳ್ಳೋ ತರ ಇಲ್ಲ, ಬೇರೆ ಸಬ್ಜೆಕ್ಟ್ಸ್ ಅಲ್ಲೇ ತಗೋಬೇಕಾಗುತ್ತೆ. ಕ್ಯಾಂಡಿಡೇಟ್ಸ್ ವಿತ್ 2 year ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಆಗಿರ್ಬೋದು, ನೋಡಿ 2 years ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಅಥವಾ ಸರ್ಟಿಫಿಕೇಟ್ ಏನಾದ್ರು ಪಡೆದಿದೆ ಇಂಡಿಯನ್ ಯೂನಿವರ್ಸಿಟಿ ಕಡೆಯಿಂದ ಅಥವಾ ಫಾರಿನ್ ಯೂನಿವರ್ಸಿಟಿ ಆರ್ ಎನಿ ಅದರ್ ಡಿಪ್ಲೊಮಾ ಸರ್ಟಿಫಿಕೇಟ್ಸ್ ಇಂದ ಪಡೆದಿದ್ದಲ್ಲಿ, ಅದು ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ, ನಾಟ್ ಓನ್ಲಿ ಡಿಪ್ಲೊಮಾ, ಇಟ್ಸ್ ಎ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಮಾಡಿದ್ದಲ್ಲಿ ನೀವು ಈ ಅಸೋಸಿಯೇಷನ್ಸ್ ಆಫ್ ಇಂಡಿಯನ್ ಯೂನಿವರ್ಸಿಟಿ ನ್ಯೂ ಡೆಲ್ಲಿ ರೆಕಾಗ್ನೈಸ್ಡ್ ಆಗಿರ್ಬೇಕು, ಅವಾಗ ಮಾತ್ರ ನೀವು ಕನ್ಸಿಡರ್ ಆಗ್ತೀರಾ, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ನೀವು ಆ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಜೊತೆಗೆ ವಿತ್ ಮಾಸ್ಟರ್ಸ್ ಡಿಗ್ರಿ ಆಫ್ ರೆಕಾಗ್ನೈಸ್ಡ್ ಇಂಡಿಯನ್ ಯೂನಿವರ್ಸಿಟೀಸ್ ಫ್ರಮ್ ಅಸೋಸಿಯೇಷನ್ಸ್ ನಿಂದ
ನಿಮ್ದು ಟೈಪ್ ಆಗಿರ್ಬೇಕು. ಓಕೆ, ದಟ್ ಇಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಪಾಯಿಂಟ್. ಅಂಡ್ ಏಜ್ ಲಿಮಿಟ್ ಅಂತ ಬಂದಾಗ ದರ್ ಇಸ್ ನೋ ಅಪ್ಪರ್ ಏಜ್ ಲಿಮಿಟ್. ಯಾವುದೇ ತರ ಏಜ್ ಲಿಮಿಟ್ ಇಲ್ಲ ಗೈಸ್. ನೀವೆಲ್ಲರೂ ಎಷ್ಟೇ ಜನ ಮಾಸ್ಟರ್ಸ್ ಮಾಡಿದ್ರೆ ಎಲ್ಲರೂ ಎಲಿಜಿಬಲ್ ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ಗೆ. ಓಕೆ, ಅಂಡ್ ಎಕ್ಸಾಮ್ಷನ್ಸ್ ಅಂತ ಬಂದಾಗ ಕೆಸೆಟ್ ಸೆಲ್ ರಿಮೈನ್ ಸಮ್ ಆಫ್ ದಿ ಎಕ್ಸಾಮ್ಷನ್ಸ್ ಕೊಟ್ಟಿದ್ದಾರೆ. ಯಾರ್ಯಾರು ಕೊಟ್ಟಿದ್ದಾರೆ ನೋಡಿ ಎಕ್ಸಾಮ್ಷನ್ಸ್. ನೆಟ್, ಸೆಟ್, ಸ್ಲೆಟ್ ಏನಾದ್ರೂ ಮಿನಿಮಮ್ ಎಲಿಜಿಬಿಲಿಟಿ ಕಂಡೀಷನ್ ಫಾರ್ ರಿಕ್ರೂಟ್ಮೆಂಟ್ ಅಂಡ್ ಅಪಾಯಿಂಟ್ಮೆಂಟ್ ಆಫ್ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಇನ್ ಯೂನಿವರ್ಸಿಟೀಸ್. ಇನ್ ದಿಸ್ ರಿಗಾರ್ಡ್ ಎಕ್ಸಾಮ್ಷನ್ ಫ್ರಮ್ ನೆಟ್, ಸ್ಲೆಟ್ ವಿಲ್ ಬಿ ಗವರ್ನ್ಡ್ ಬೈ UGC ರೆಗ್ಯುಲೇಷನ್ಸ್ ಅಂಡ್ ಅಮೆಂಡ್ಮೆಂಟ್ಸ್ ನೋಟಿಫೈಡ್ ಇನ್ ದ ಗೆಜೆಟ್ ಆಫ್ ದ ಇಂಡಿಯಾ ಫ್ರಮ್ ಟೈಮ್ ಟು ಟೈಮ್ ಅಂತ ಕೊಟ್ಟಿದ್ದಾರೆ. ದೇ ಆಸ್ ಪರ್ ಬೇಸಿಸ್ ಆನ್ ದ ನೆಟ್ ಸ್ಲೆಟ್ ಏನಿರುತ್ತೆ ಅದ್ರ ಪ್ರಕಾರನೇ ನಿಮಗೆ ಎಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಇಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ದೇರ್ ಇಸ್ ನೋ ಚೇಂಜ್. And the candidates who have passed the UGC NET, CSIR NET examination prior to 1989 are also exempted from KCET examination. ನೋಡಿ, ನೀವೇನಾದ್ರೂ 1989 ಅಲ್ಲಿ UGC NET, CSIR NET ಪಾಸ್ ಆಗಿದ್ದಲ್ಲಿ, ಯಾವಾಗ 1989 ಅಲ್ಲಿ ಅಪ್ಲೈ ಮಾಡಿ, ನೀವು KCET ಎಕ್ಸಾಮಿನೇಷನ್ ಬರೆಯೋ ನೆಸೆಸಿಟಿ ಇಲ್ಲ. ಓಕೆ, and for set candidates ಅದೇ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ಗೆ who have cleared state eligibility test accredited by UGC ನಿಂದ ಕಂಡಕ್ಟ್ ಆಗಿರೋಂತಹ ಸೆಟ್ ಎಕ್ಸಾಮ್ ಏನಾದ್ರು ಕ್ಲಿಯರ್ ಮಾಡಿದ್ದಲ್ಲಿ ನೀವು ಸಹ ಎಲಿಜಿಬಲ್ ಫಾರ್ ಎಲಿಜಿಬಿಲಿಟಿ ಆಫ್ ಅಸಿಸ್ಟೆಂಟ್ ಪ್ರೊಫೆಸರ್ ಹೆಲ್ಡ್ ಪ್ರಿಯರ್ 1st January 2002 ಆರ್ ಆಲ್ಸೋ ಎಕ್ಸಮ್ಟೆಡ್ ಫ್ರಮ್ ಅಪಿಯರಿಂಗ್ ದ ಇನ್ ಕೇಸ್. ನೀವು ಸಹ ಎಕ್ಸಾಮ್ ಬರೆಯೋದು ಬೇಕಾಗಿಲ್ಲ. ಯಾವುದು, ನೀವು ಇನ್ ಕೇಸ್ January 1st June 2002 ನಲ್ಲಿ ಸೆಟ್ ಎಕ್ಸಾಮ್ ಏನಾದ್ರು ಎಲಿಜಿಬಲ್ ಆಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಹೆಲ್ಡ್ ಆಗಿದ್ರೆ, ಸೊ ಆವಾಗ ಎಲಿಜಿಬಿಲಿಟಿ ಆಗಿದ್ರೆ, ಓಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಎಲಿಜಿಬಲ್ ಆಗಿದ್ದಲ್ಲಿ ನೀವು ಸಹ ಮತ್ತೆ ಬರೆಯೋದು ಬೇಕಾಗಿಲ್ಲ. ಓಕೆ, ಫಾರ್ ಸೆಟ್ ಹೆಲ್ಡ್ ಫ್ರಮ್ 1st June 2002 ಆನ್ವರ್ಡ್ಸ್ ಯಾರಿದಾರಲ್ಲ, ದ ಕ್ಯಾಂಡಿಡೇಟ್ಸ್ ದ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಆರ್ ಎಲಿಜಿಬಲ್ ಟು ಅಪ್ಲೈ ಫಾರ್ ದ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಪ್ರೊಫೆಸರ್ ಓನ್ಲಿ ಇನ್ ದ ಯೂನಿವರ್ಸಿಟೀಸ್ ಕಾಲೇಜಸ್ ಸಿಚುಯೇಟೆಡ್ ಇನ್ ದ ಸ್ಟೇಟ್. ಸೊ ನೀವು ಏನು ಆ ಪರ್ಟಿಕ್ಯುಲರ್ ಡ್ಯೂರೇಷನ್ ಅಲ್ಲಿ ಯಾವ್ದನ್ನ ಕ್ಲಿಯರ್ ಮಾಡಿದ್ದಲ್ಲಿ, ನೀವು ಡೈರೆಕ್ಟ್ ಆಗಿ ಕ್ಲಿಯರ್ ಮಾಡಿದ್ದಲ್ಲಿ ನೀವೇನ್ ಮಾಡ್ಬೋದು, ಡೈರೆಕ್ಟ್ ಆಗಿ ಯು ಗೈಸ್ ಕ್ಯಾನ್ ಅಪ್ಲೈ ಫಾರ್ ದಿಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ ಗೆ ಅಪ್ಲೈ ಮಾಡಬಹುದು. ಇನ್ ಕೇಸ್ ಯಾವಾಗ 1st June 2002 ಆನ್ವರ್ಡ್ಸ್ ಅದಾದ ನಂತರ ಯಾರಾದ್ರೂ ಕ್ಲಿಯರ್ ಮಾಡಿದ್ದಲ್ಲಿ, ಓಕೆ, ಸೆಟ್ ಎಕ್ಸಾಮ್ ಕ್ಲಿಯರ್ ಮಾಡಿದ್ದಲ್ಲಿ ನೀವು ಡೈರೆಕ್ಟ್ ಆಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ಗೆ ಎಲಿಜಿಬಲ್ ಟು ಅಪ್ಲೈ, ನೀವು ಎಲಿಜಿಬಲ್ ಇದ್ದೀರಾ ಅಪ್ಲೈ ಮಾಡ್ಕೋಬಹುದು. ಓಕೆ, ಎಕ್ಸಾಮಿನೇಷನ್ ಫೀ ಅಂತ ಬಂದಾಗ 2A 2B 3A 3B ನಿಮ್ಮೆಲ್ಲರೂ 1000 ರೂಪಾಯಿ ಇರುತ್ತೆ. SC ST ಕ್ಯಾಟಗರಿ 1 PWD ಟ್ರಾನ್ಸ್ಜೆಂಡರ್ 700 ರೂಪಾಯಿ ಇರುತ್ತೆ. ಮೋಡ್ ಆಫ್ ಪೇಮೆಂಟ್ ಓನ್ಲಿ ಆನ್ಲೈನ್ ಇರುತ್ತೆ. ಸೊ ಇದರ DD ನಿಂದ ಆಗಿರ್ಬೋದು, ಎಲ್ಲಿಂದ ಆದ್ರೂ ನೀವು ಪೇ ಮಾಡ್ಬೋದು, ಅದೇನು ತೊಂದರೆ ಇಲ್ಲ. ಪ್ಲೀಸ್ ನೋಡಿ ಅವ್ರು ಕೊಟ್ಟಿದ್ದಾರೆ ಡಿಮ್ಯಾಂಡ್ ಡ್ರಾಫ್ಟ್, IPO, ಮನಿ ಆರ್ಡರ್, ಪೋಸ್ಟ್ ಆಫೀಸ್, ಅಲ್ಲಿಂದ ಅವನ್ನ ಅಕ್ಸೆಪ್ಟ್ ಮಾಡಲ್ಲ ಅಂತ ಹೇಳಿದೆ. ವಿಲ್ ನಾಟ್ ಬಿ ಅಕ್ಸೆಪ್ಟೆಡ್. ಓಕೆ, ವಿಲ್ ನಾಟ್ ಬಿ ಅಕ್ಸೆಪ್ಟೆಡ್. ಈ ತರ ಯಾವುದು ಅಕ್ಸೆಪ್ಟ್ ಮಾಡಲ್ಲ, ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಅಕ್ಸೆಪ್ಟ್ ಮಾಡ್ತಾರೆ. ಫೀ ಪೇಡ್ ಒನ್ಸ್ ಪೇ ಮಾಡಿರೋದು ಮತ್ತೆ ಯಾವುದೇ ತರದಲ್ಲಿ ರೀಫಂಡ್ ಮಾಡಲ್ಲ. ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಅಂತ ಬಂದಾಗ ಸ್ಕೀಮು ಡೇಟ್ ಆಫ್ ಟೆಸ್ಟ್, ಡೇಟ್ ಆಫ್ ಟೆಸ್ಟ್ ಗೊತ್ತಿದೆ, 24 November 2024. ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಬಂದ್ಬಿಟ್ಟು 2 ಪೇಪರ್ ಇರುತ್ತೆ, ಪೇಪರ್ 1 ಪೇಪರ್ 2. ಪೇಪರ್ 1 ಫಾರ್ 100 marks, ಪೇಪರ್ 2 ಫಾರ್ 200 marks. ಪೇಪರ್ 1 ಬಂದ್ಬಿಟ್ಟು 50 ಕಂಪಲ್ಸರಿ ಕ್ವಶನ್ಸ್ ಇರುತ್ತೆ, ಪೇಪರ್ 2 100 ಕಂಪಲ್ಸರಿ ಕ್ವಶನ್ಸ್, ಟೋಟಲ್ 150 ಕ್ವಶನ್ಸ್ ಇರುತ್ತೆ ಗೈಸ್, ನೆನ್ಪಿಟ್ಕೊಳ್ಳಿ. ಇದರಲ್ಲಿ 50 ಕ್ವಶನ್ಸ್ ಪೇಪರ್ 1 ಇಂದ, ಪೇಪರ್ 2 ನಿಂದ 100 ಕ್ವಶನ್ಸ್. ಟೋಟಲ್ 3 hours ಡ್ಯೂರೇಷನ್ ಇರುತ್ತೆ. 10 AM ನಿಂದ ಮಧ್ಯಾಹ್ನ 1 ಗಂಟೆ ತನಕ ಎಕ್ಸಾಮ್ ಇರುತ್ತೆ. ಸೊ ನೀವು ಕಂಪಲ್ಸರಿ ಪೇಪರ್ 1 ಅಂತ ಬಂದಲ್ಲಿ ಶೆಲ್ ಕನ್ಸಿಸ್ಟ್ ಆಫ್ 50 ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರುತ್ತೆ, ಕ್ಯಾರಿಂಗ್ 2 marks ಈಚ್. ಸೊ ಇದು ಯಾವ್ದು ನೇಚರ್ ಅಲ್ಲಿ ಇರುತ್ತೆ ಅಂದ್ರೆ ಜನರಲ್ ನೇಚರ್, ಇಂಟೆಂಡೆಡ್ ಟು ಅಸೆಸ್ ದ ಟೀಚಿಂಗ್ ಹಾಗೂ ರಿಸರ್ಚ್ ಆಪ್ಟಿಟ್ಯೂಡ್ ರಿಲೇಟೆಡ್ ಇರುತ್ತೆ. ಓಕೆ, ಟೀಚಿಂಗ್ ಹಾಗೂ ರಿಸರ್ಚ್ ಆಪ್ಟಿಟ್ಯೂಡ್ ರಿಲೇಟೆಡ್ ಇರುತ್ತೆ. ಇಟ್ ವಿಲ್ ಬಿ ಪ್ರೈಮರ್ಲಿ ಟು ಡಿಸೈನ್ ದ ಟೆಸ್ಟ್ ರೀಸನಿಂಗ್ ಅಬಿಲಿಟಿ ಹಾಗೂ ಕಾಂಪ್ರಿಹೆನ್ಷನ್ ಹಾಗೂ ಕೆಲವು ಡೈವರ್ಜೆಂಟ್ ಥಿಂಕಿಂಗ್ ಅಂಡ್ ಜನರಲ್ ಅವೇರ್ನೆಸ್ ಆಫ್ ದ ಕ್ಯಾಂಡಿಡೇಟ್. ಓಕೆ, ಎಲ್ಲ ವೆರಿ ಬೇಸಿಕ್ ಇರುತ್ತೆ. 50 ಕ್ವಶನ್ಸ್ ಕೊಡ್ತಾರೆ, ರೀಸನಿಂಗ್ ಅಬಿಲಿಟಿ, ಕಾಂಪ್ರಿಹೆನ್ಷನ್ ಹಾಗೂ ಡೈವರ್ಜೆಂಟ್ ಥಿಂಕಿಂಗ್ ಅಂಡ್ ಜನರಲ್ ಅವೇರ್ನೆಸ್, ಈ ಟಾಪಿಕ್ಸ್ ರಿಲೇಟೆಡ್ ಇರುತ್ತೆ. ಅಂಡ್ ಪೇಪರ್ 2 ಅಂತ ಬಂದಾಗ ನಿಮ್ಮ ಸ್ಪೆಸಿಫಿಕ್ ಸಬ್ಜೆಕ್ಟ್ ಏನಿರುತ್ತೆ ಅದ್ರ ಪ್ರಕಾರನೇ ಇರುತ್ತೆ ಗೈಸ್, ಅದನ್ನು ಆಬ್ಜೆಕ್ಟಿವ್ ಟೈಪ್ ಅಲ್ಲೇ ಇರುತ್ತೆ. ಓಕೆ, ಈ 2 ಪೇಪರ್ ಅಲ್ಲೂ ನೀವು ಕಂಪಲ್ಸರಿ ಅಟೆಂಡ್ ಮಾಡಲೇಬೇಕು. ಓಕೆ, 1 ಪೇಪರ್ ಅಟೆಂಡ್ ಮಾಡಿ 1 ಪೇಪರ್ ಅಟೆಂಡ್ ಮಾಡಿಲ್ಲ ಅಂದ್ರೆ ಯು ಗೈಸ್ ವಿಲ್ ಬಿ ಡಿಸ್ಕ್ವಾಲಿಫೈಡ್. ಪ್ರೊಸೀಜರ್ ಹೇಗೆ, ಕ್ರೈಟೇರಿಯಾನ ಡಿಸೈಡ್ ಮಾಡ್ತಾರೆ ರಿಸಲ್ಟ್ ನ ಬಿಡಬೇಕಾಯ್ದಾಗ ಅಂತಂದ್ರೆ, ಇದರಲ್ಲಿ ನೋಡಿ ಪೇಪರ್ 1 ಪೇಪರ್ 2 ನಲ್ಲಿ ಕಂಪಲ್ಸರಿ ಜನರಲ್ ಮೆರಿಟ್ ಆದಲ್ಲಿ 40% ಮಾರ್ಕ್ಸ್ ಕಂಪಲ್ಸರಿ ಸ್ಕೋರ್ ಮಾಡಲೇಬೇಕು 2 ಪೇಪರ್ ಅಲ್ಲಿ, 40% ಮಾರ್ಕ್ಸ್. ಬೇರೆ ಕ್ಯಾಟಗರಿ ಆದ್ರೆ 35% ಮಾರ್ಕ್ಸ್ ತೆಗೆದ್ರೆ ಸಾಕು 2 ಪೇಪರ್ ಅಲ್ಲಿ, ನೀವು ಗೈಸ್ ಆರ್ ಎಲಿಜಿಬಲ್. ಸೊ ಈಗ ಇದನ್ನ ಸೆಗ್ರಿಗೇಟ್ ಮಾಡ್ಬೇಕಂತ ಅಲ್ಲಿ ಅವರು ಒಂದು 3 ಸ್ಟೆಪ್ ಇಟ್ಕೊಂಡಿದ್ದಾರೆ, ಹೇಗೆ ನಾವು ಮಾರ್ಕ್ಸ್ ನ ಕ್ವಾಲಿಫೈ ಮಾಡ್ತೀವಿ, ಕ್ಯಾಂಡಿಡೇಟ್ಸ್ ನ ಹೇಗೆ ಸೇವ್ ತಗೊಂತೀವಿ ಅಂತ. ಸ್ಟೆಪ್ 1 ಬಂದು ನೋಡಿ, ಟೋಟಲ್ ಅಪ್ಲೈಡ್ ಕ್ಯಾಂಡಿಡೇಟ್ಸ್ ಏನಿದೆ ಅದರಲ್ಲಿ 6% ಕ್ಯಾಂಡಿಡೇಟ್ಸ್ ನ ತಗೋತಾರೆ. 2 ಪೇಪರ್ ಅಟೆಂಡ್ ಮಾಡಿದವರಲ್ಲಿ 6% ಕ್ಯಾಂಡಿಡೇಟ್ಸ್ ನ ಶಾರ್ಟ್ ಲಿಸ್ಟ್ ಮಾಡ್ಕೊತಾರೆ. ಸ್ಟೆಪ್ 2 ಬಂದ್ಬಿಟ್ಟೇನು, ಟೋಟಲ್ ಸ್ಲಾಟ್ಸ್ ಅರೇವ್ಡ್, ಎಷ್ಟು ಜನ ಈ 6% ಅಲ್ಲಿ ಎಷ್ಟು ಜನ ಬರ್ತಾರೆ. ಫಾರ್ ಎಕ್ಸಾಂಪಲ್ 5 ಲಕ್ಷ ಜನ ಇದ್ರೆ 30,000 ಜನ ಬರ್ತಾರೆ. ಓಕೆ, 30K ಪೀಪಲ್ ಇದಕ್ಕೆ ಎಲಿಜಿಬಲ್ ಆಗ್ತಾರೆ.
ಆ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ 2 ಪೇಪರ್ ನ ಕ್ಲಿಯರ್ ಮಾಡಿದ್ದಲ್ಲಿ ಎ ಮೆರಿಟ್ ಲಿಸ್ಟ್ ವಿಲ್ ಬಿ ಪ್ರಿಪೇರ್ಡ್ ಸಬ್ಜೆಕ್ಟ್ ವೈಸ್ ಅಂಡ್ ಕ್ಯಾಟಗರಿ ವೈಸ್. ಇದು ವೆರಿ ಇಂಪಾರ್ಟೆಂಟ್. ಸಬ್ಜೆಕ್ಟ್ ವೈಸ್ ಅಂಡ್ ಕ್ಯಾಟಗರಿ, ಅದಕ್ಕೆ ನೀವು ಕ್ಯಾಟಗರಿ ಹಾಕಬೇಕಾದ್ರೆ ವೆರಿ ಕೇರ್ಫುಲ್ ಆಗಿ ಅಪ್ಲೈ ಮಾಡ್ಕೋಬೇಕು. ಓಕೆ, ಸಬ್ಜೆಕ್ಟ್ ವೈಸ್ ನೀವು ಯಾವ ಸಬ್ಜೆಕ್ಟ್ ಅಲ್ಲಿ ಹಾಕಿರ್ತಾರೆ ಆ ಕ್ಯಾಟಗರಿ ವೈಸ್ ಯೂಸಿಂಗ್ ದ ಅಗ್ರಿಗೇಟ್ ಮಾರ್ಕ್ಸ್ ಆಫ್ 2 ಪೇಪರ್ಸ್ ತಗೊಂಡು ನಿಮ್ಮ ಲಿಸ್ಟ್ ಬಿಡ್ತಾರೆ. ಏನು ಎರಡು ಅಗ್ರಿಗೇಟ್ ಅಂದ್ರೆ 2 ಆಡ್ ಮಾಡ್ಬಿಟ್ಟು ಒಂದು ಮಾರ್ಕ್ಸ್ ಬಿಡ್ತಾರೆ. ಓಕೆ, ಅಂಡ್ ಅದಾದ ನಂತರ ಆ ಮಾರ್ಕ್ಸ್ ಅಲ್ಲಿ ನೀವು 40% ಜನರಲ್ ಮೆರಿಟ್ ಆದಲ್ಲಿ 40% ತಗೊಳ್ಳೇಬೇಕು. ಅಂಡ್ ರೆಸ್ಟ್ ಆಫ್ ದ ಪೀಪಲ್ 35% ಮಾರ್ಕ್ಸ್ ತಗೊಂಡ್ರೆ ಮಾತ್ರ ನೀವು ಎಲಿಜಿಬಲ್ ಆಗ್ತೀರಾ ಎಲಿಜಿಬಿಲಿಟಿ ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ಗೆ. ಓಕೆ, ಅಂದ್ರೆ ಎಕ್ಸಾಮ್ ಅಂದ್ರೆ ಸಾರಿ ಮೆರಿಟ್ ಲಿಸ್ಟ್ ಪ್ರಿಪರೇಷನ್ಗೆ ನೀವು ಎಲಿಜಿಬಲ್ ಆಗ್ತೀರಾ. ನಿಮ್ದು ಒಂದು ಲಿಸ್ಟ್ ಪ್ರಿಪೇರ್ ಮಾಡ್ತಾರೆ. ಓಕೆ, ಅಂಡ್ ಅದಾದ ನಂತರ ಸ್ಟೆಪ್ 3 ನಲ್ಲಿ ನೋಡಿ, ಅಕಾರ್ಡಿಂಗ್ ಟು UGC ಗೈಡ್ಲೈನ್ಸ್ ಪ್ರಕಾರ ಸೆಟ್ ಆಫ್ R% of the appearing candidates are to be declared qualified for eligibility test for assistant professorship only. The reservation policy prevalent in the state is to be used to compute the category wise qualification slots available for the eligibility for assistant professor. ಗೈಸ್ ಅಂದ್ರೆ ಇದರಲ್ಲಿ ಏನ್ ಜಾಸ್ತಿ ಏನ್ ಇಂಪಾರ್ಟೆನ್ಸ್ ಏನ್ ಕೊಟ್ಟಿಲ್ಲ ನೋಡಿ. ಥರ್ಡ್ ಸ್ಟೆಪ್ ಅಲ್ಲಿ ಮಾತ್ರ ನಿಮಗೊಂದು ಇದನ್ನ ಯೂಸ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಏನು, ಫಾರ್ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಆದಲ್ಲಿ ಎಷ್ಟು ಜನನ ನಾವು ಹೊರಗಡೆ ತೆಗಿತೀವಿ ಫಾರ್ ಜನರಲ್ ಮೆರಿಟ್ಸ್ಗೆ ಟೋಟಲ್ 40% ಅಂದ್ರೆ ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ವೈಸ್ ಬಂದಾಗ, ಇವಾಗ ಫಾರ್ ಎಕ್ಸಾಂಪಲ್ ಒಂದು ಎಲೆಕ್ಟ್ರಾನಿಕ್ ಸೈನ್ಸ್ ಅಂತ ತಗೊಳ್ಳಿ. ಎಲೆಕ್ಟ್ರಾನಿಕ್ ಸೈನ್ಸ್ಗೆ ಎಷ್ಟು ಜನರನ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಜನರಲ್ ಮೆರಿಟ್ ಅಲ್ಲಿ ಅಂದ್ರೆ, ಟೋಟಲ್ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಎಲೆಕ್ಟ್ರಾನಿಕ್ ಸೈನ್ಸ್ಗೆ ಅಪ್ಲೈ ಮಾಡಿರೋ ಕ್ಯಾಂಡಿಡೇಟ್ಸ್ ಅಲ್ಲಿ ಯಾರ್ಯಾರು 40% ಮಾರ್ಕ್ಸ್ ತೆಗೆದಿರ್ತಾರೆ ಅವರ ಕೌಂಟು ಡಿವೈಡೆಡ್ ಬೈ ಟೋಟಲ್ ಕ್ಯಾಂಡಿಡೇಟ್ಸ್ ಎಲ್ಲಾ ಸಬ್ಜೆಕ್ಟ್ಸ್ ಅಲ್ಲಿ ಅಪ್ಲೈ ಮಾಡಿರೋಂತಹ ಜನರಲ್ ಕ್ಯಾಂಡಿಡೇಟ್ಸ್ ಯಾರೆಲ್ಲ 40% ತೆಗೆದಿರ್ತಾರೆ ಅವರು ಮಲ್ಟಿಪ್ಲೈ ಬೈ ಟೋಟಲ್ ನಂಬರ್ ಆಫ್ ಸ್ಲಾಟ್ಸ್ ಅವೈಲೇಬಲ್ ಅಂಡರ್ ದ ಜನರಲ್ ಕ್ಯಾಟಗರಿ. ಜನರಲ್ ಕ್ಯಾಟಗರಿನಲ್ಲಿ ಎಷ್ಟು ಸ್ಲಾಟ್ಸ್ ಅವೈಲೇಬಲ್ ಇದಾವೆ ಅಷ್ಟನ್ನು ತಗೊಂಡು ನಿಮಗೆ ಮಲ್ಟಿಪ್ಲೈ ಮಾಡಿ ಒಂದು ಈಕ್ವೇಶನ್ ಮಾಡ್ಬಿಟ್ಟು ಅಷ್ಟು ಜನರನ್ನ ಹೊರಗೆ ತಗೊಂತಾರೆ. ಓಕೆ, ಫಾರ್ ದಟ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್. ಅದೇ ತರ ರಿಸರ್ವ್ ಕ್ಯಾಟಗರಿಗೂ ಅದೇ ತರನೇ ಫಾರ್ಮುಲಾ ಹಾಕಿ ಮಾಡಿದ್ದಾರೆ. ಅಂಡ್ ಸಿಲೆಬಸ್ ಅಂಡ್ ಕ್ವಶನ್ ಪೇಪರ್ಸ್ ಅಂತ ಬಂದಾಗ KSETಗೆ ಈ ಪರ್ಟಿಕ್ಯುಲರ್ ವೆಬ್ಸೈಟ್ ಅಲ್ಲಿ ಇರುತ್ತೆ. ಅದನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಇಂದ ನೀವು ಡೌನ್ಲೋಡ್ ಮಾಡಬಹುದು. ಓಕೆ, ಫಾರ್ ಓವರ್ ವ್ಯೂ. ಅಂಡ್ ಸಬ್ಜೆಕ್ಟ್ಸ್ ಅಂತ ಬಂದಾಗ ಯಾವ್ದೆಲ್ಲ ಸಬ್ಜೆಕ್ಟ್ಸ್ ಇರುತ್ತೆ ನೋಡಿ, ಅದು ವೆರಿ ಇಂಪಾರ್ಟೆಂಟ್. ಕಾಮರ್ಸ್ ಇದೆ, ಕನ್ನಡ, ಎಕನಾಮಿಕ್ಸ್, ಇಂಗ್ಲಿಷ್, ಪೊಲಿಟಿಕಲ್ ಸೈನ್ಸ್, ಹಿಸ್ಟ್ರಿ, ಸೋಷಿಯಾಲಜಿ, ಜಿಯೋಗ್ರಫಿ, ಹಿಂದಿ, ಮ್ಯಾನೇಜ್ಮೆಂಟ್, ಟೂರಿಸಂ, ಅಡ್ಮಿನಿಸ್ಟ್ರೇಷನ್ ಅಂಡ್ ಮ್ಯಾನೇಜ್ಮೆಂಟ್. ನೋಡಿ ಸಬ್ಜೆಕ್ಟ್ ಯಾವ ಪೇಪರ್ ಕ್ವಶನ್ ಪೇಪರ್ ಯಾವ ಮೀಡಿಯಂ ಅಲ್ಲಿ ಇರುತ್ತೆ ಅಂತಾನು ಕೊಟ್ಟಿದ್ದಾರೆ. ಕಾಮರ್ಸ್ ಅಂದ್ರೆ ಇಂಗ್ಲಿಷ್ ಅಲ್ಲೇ ಇರುತ್ತೆ. ಕನ್ನಡ ಬೇಕು ನನಗೆ, ಮಲಯಾಳಂ ಬೇಕಂದ್ರೆ ಕೊಡಲ್ಲ. ಕರ್ನಾಟಕ ಅಂದ್ರೆ ಯೂಶಲಿ ಇಂಗ್ಲಿಷ್ ಅಂಡ್ ಕನ್ನಡಗಳಲ್ಲಿ ಕೊಡ್ತಾರೆ. ಬಟ್ ಕಾಮರ್ಸ್ ಅಂತ ಬಂದಲ್ಲಿ ಓನ್ಲಿ ಇಂಗ್ಲಿಷು, ಕನ್ನಡ ಅಂತ ಬಂದಲ್ಲಿ ಓನ್ಲಿ ಕನ್ನಡನಲ್ಲಿ. ಎಕನಾಮಿಕ್ಸ್ ಇಂಗ್ಲಿಷ್ ಕನ್ನಡ ಎರಡು ಲ್ಯಾಂಗ್ವೇಜ್ ಅಲ್ಲೂ ಇರುತ್ತೆ. ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಮಾತ್ರನೇ ಇರುತ್ತೆ. ಪೊಲಿಟಿಕಲ್ ಸೈನ್ಸ್ ಬೋತ್, ಹಿಸ್ಟ್ರಿ, ಸೋಷಿಯಾಲಜಿ, ಜಿಯೋಗ್ರಫಿ ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ 2 ಲ್ಯಾಂಗ್ವೇಜ್ ಅಲ್ಲೂ ಇರುತ್ತೆ. ಅದೇ ತರ ಎಲ್ಲ ಲ್ಯಾಂಗ್ವೇಜಸ್ ಕೊಟ್ಟಿದ್ದಾರೆ. ನಿಮ್ಮ ಯಾವ ಲ್ಯಾಂಗ್ವೇಜ್ ಅಲ್ಲಿ ಬರುತ್ತೆ ನೋಡ್ಕೊಂಡು ಅದ್ರ ಪ್ರಕಾರನೇ ನೀವು ಎಕ್ಸಾಮ್ ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಮತ್ತೆ ಎಜುಕೇಶನ್, ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಸೈನ್ಸ್, ಮಾಸ್ ಕಮ್ಯುನಿಕೇಶನ್ ಅಂಡ್ ಜರ್ನಲಿಸಂ, ಸೈಕಾಲಜಿ, ಸೋಷಿಯಲ್ ವರ್ಕ್, ಕ್ರಿಮಿನಾಲಜಿ, ಲಾ, ಸಂಸ್ಕೃತ್, ಫಿಸಿಕಲ್ ಎಜುಕೇಶನ್, ಫೋಕ್ ಲಿಟರೇಚರ್, ಉರ್ದು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಅಪ್ಲಿಕೇಶನ್ಸ್, ಫಿಸಿಕಲ್ ಸೈನ್ಸ್ ಅಂಡ್ ಮ್ಯಾಥಮೆಟಿಕಲ್ ಸೈನ್ಸ್, ಕೆಮಿಕಲ್ ಸೈನ್ಸ್, ಲೈಫ್ ಸೈನ್ಸ್, ಎಲೆಕ್ಟ್ರಾನಿಕ್, ಎನ್ವಿರಾನ್ಮೆಂಟಲ್ ಸೈನ್ಸಸ್, ಹೋಮ್ ಸೈನ್ಸ್, ಎಲೆಕ್ಟ್ರಾನಿಕ್ ಸೈನ್ಸ್, ಅರ್ತ್ ಸೈನ್ಸ್, ಆರ್ಕಿಯಾಲಜಿ, ಆಂಥ್ರೋಪಾಲಜಿ, ಮರಾಠಿ, ಫಿಲಾಸಫಿ, ವುಮೆನ್ ಸ್ಟಡೀಸ್, ಲಿಂಗ್ವಿಸ್ಟಿಕ್ಸ್, ಪರ್ಫಾರ್ಮಿಂಗ್ ಆರ್ಟ್ಸ್, ಮ್ಯೂಸಿಕ್ ಅಂಡ್ ವಿಜುವಲ್ ಆರ್ಟ್ಸ್. ಇಷ್ಟೆಲ್ಲ ಸಬ್ಜೆಕ್ಟ್ಸ್ ಅಲ್ಲಿ ಅವರು ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಿದ್ದಾರೆ ಗೈಸ್. ಸೊ ಅದರ ಪ್ರಕಾರ ರಿಲೇಟೆಡ್ ಯಾವ್ದು ರಿಲೇಟೆಡ್ ಇರೋ ಬ್ರಾಂಚ್ ಅಂತಾನು ಕೊಟ್ಟಿದ್ದಾರೆ. ಸ್ವಲ್ಪ ನೋಡ್ಕೊಳ್ಳಿ ಒಂದ್ಸಲ. ಸೊ ನಾನು ಏನಾದ್ರು ಮಿಸ್ ಮಾಡಿದ್ದೀನಿ ಅದು ನೋಡಿ. ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಸೈನ್ಸ್ ಅಂತ ಬಂದಾಗ ಮ್ಯಾಥಮೆಟಿಕ್ಸ್, ಸ್ಟಾಟಿಸ್ಟಿಕ್ಸ್, ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಇರೋರು ಸಹ ಎಲಿಜಿಬಲ್ ಇದ್ದೀರಾ ಅಂತ ಹೇಳ್ತೀರಾ, ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಅಂಡ್ ಕೆಮಿಸ್ಟ್ರಿ, ಕೆಮಿಕಲ್ ಸೈನ್ಸ್ ಅಂದ್ರೆ ಯಾರೆಲ್ಲ ಎಲಿಜಿಬಲ್ ಇದ್ದೀರಾ ಅಂತ ಕೊಟ್ಟಿದ್ದಾರೆ. ಅಂಡ್ ಅದೇ ತರ ಲೈಫ್ ಸೈನ್ಸ್ ಅಂತಂದು ಯಾರೆಲ್ಲ ಎಲಿಜಿಬಲ್ ಇದ್ದೀರಾ, ಅರ್ತ್ ಸೈನ್ಸ್ ಅಂದ್ರೆ ಯಾರೆಲ್ಲ ಎಲಿಜಿಬಲ್ ಇದ್ದೀರಾ, ಮಾಸ್ಟರ್ಸ್ ಅಲ್ಲಿ ಮಾಡಿದವರು ಯಾರೆಲ್ಲ ಎಲಿಜಿಬಲ್ ಇದ್ದೀರಾ ಅಂತ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಅಂಡ್ ದೆನ್ ಕಮಿಂಗ್ ಟುವರ್ಡ್ಸ್ ದ ರೀಜನ್ ವೈಸ್ ಇದು ನೋಡಿ, ಪ್ಲೀಸ್ ನೋಟ್ ಅಂತ ಕ್ಯಾಂಡಿಡೇಟ್ ಶುಡ್ ಪೊಸೆಸ್ ಆರ್ ಬಿ ಅಪಿಯರಿಂಗ್ ಫಾರ್ ಮಾಸ್ಟರ್ಸ್ ಡಿಗ್ರಿ ಆರ್ ಎನಿ ಅದರ್ ಇಕ್ವಲೆಂಟ್ ಎಕ್ಸಾಮಿನೇಷನ್ ಫ್ರಮ್ ಯೂನಿವರ್ಸಿಟೀಸ್ ಬೈ UGC opted for KSET. ಅದು ಓಕೆ. ಅಂಡ್ ಪ್ಲೀಸ್ ನೋಟ್ ದಟ್ ಸ್ಟೂಡೆಂಟ್ಸ್ ಹು ಹ್ಯಾವ್ ಪಾಸ್ಡ್ ಪೋಸ್ಟ್ ಗ್ರಾಜುಯೇಟ್ ಎಕ್ಸಾಮಿನೇಷನ್ ಇನ್ ಮೋರ್ ದೆನ್ ಒನ್ ಸಬ್ಜೆಕ್ಟ್. ನೋಡಿ, ಇನ್ ಕೇಸ್ ನೀವು PG ಎರಡು ಲ್ಯಾಂಗ್ವೇಜ್ ಅಲ್ಲಿ ಮಾಡಿದೀರಾ ಅಂತಂದ್ರೆ ಒಂದೇ ಸಬ್ಜೆಕ್ಟ್ ಮಾತ್ರನೇ ಅಪಿಯರ್ ಆಗಬೇಕಾಗುತ್ತೆ. ನಾನು 2 ಮಾಡಿದ್ದೀನಿ, ನಾನು ಎಲೆಕ್ಟ್ರಾನಿಕ್ ಸೈನ್ಸ್ ಮಾಡಿದ್ದೀನಿ, ಮ್ಯಾಥಮೆಟಿಕಲ್ ಸೈನ್ಸ್ಗೂ ಹಾಕ್ತೀನಿ, ಇದಕ್ಕೂ ಹಾಕ್ತೀನಿ, 2ಕ್ಕೂ ಆಗಲ್ಲ. ಯಾವ್ದನ್ನ ಒಂದಕ್ಕೆ ಮಾತ್ರ ಡಿಸೈಡ್ ಮಾಡ್ಬೇಕು ನೀವು. ಓಕೆ, ಅಂಡ್ ಟೆಸ್ಟ್ ಸೆಂಟರ್ಸ್ ನೋಡಿ, 12 ಟೆಸ್ಟ್ ಸೆಂಟರ್ಸ್ ಕೊಟ್ಟಿದ್ದಾರೆ. ಈಗ ಪಾರ್ಟ್ A, ಪಾರ್ಟ್ B ಅಂತ 2 ಮಾಡಿದ್ದಾರೆ. ಪಾರ್ಟ್ A ನಲ್ಲಿ ಒಂದು 18 ಸಬ್ಜೆಕ್ಟ್ ಅವರಿಗೆ ಎಲ್ಲಾ ಈ 12 ಡಿಸ್ಟ್ರಿಕ್ಟ್ಸ್ ಅಲ್ಲಿ ಸಹ ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಯಾವುದು ಪಾರ್ಟ್ A ನಲ್ಲಿ ಇರೋ ಸಬ್ಜೆಕ್ಟ್ಸ್ಗೆ, ಈ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಪೀಪಲ್ಗೆ. ಅಂಡ್ ರೆಸ್ಟ್ ಆಫ್ ದ ಸಬ್ಜೆಕ್ಟ್ ಪೀಪಲ್ಗೆ ಓನ್ಲಿ ಇನ್ ಬೆಂಗಳೂರಲ್ಲಿ ಮಾತ್ರನೇ ಇರುತ್ತೆ ಎಕ್ಸಾಮಿನೇಷನ್. ಈ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಸ್ ಅವ್ರಿಗೆ ಓನ್ಲಿ ಬೆಂಗಳೂರಲ್ಲಿ ಮಾತ್ರನೇ ಎಕ್ಸಾಮ್ ಇರುತ್ತೆ, ಬೇರೆ ಎಲ್ಲೂ ನಿಮಗೆ ಎಕ್ಸಾಮ್ ಇರಲ್ಲ. ಇಲ್ಲಿಗೆ ಬಂದು ಬರಿಬೇಕಾಗುತ್ತೆ. ಓಕೆ, ಅಂಡ್ ಅದರ್ ದೆನ್ ದಟ್ ಬೇರೆ ಏನಾರು ಬೇಕು ನನಗೆ ಸೆಂಟರ್ ಚೇಂಜ್ ಮಾಡ್ಬೇಕು ಅವೆಲ್ಲ ಚಾನ್ಸ್ ಇಲ್ಲ ಗೈಸ್, ಅದೆಲ್ಲ ಮರ್ತು ಬಿಡ್ರಿ. ಓಕೆ,
ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ರೆ ಅದ್ರ ಪ್ರಕಾರ ನಾವು ಫಾಲೋ ಮಾಡಬೇಕಾಗುತ್ತೆ. ಹೇಗೆ ಅಪ್ಲೈ ಮಾಡಬೇಕು, ಈ ಪರ್ಟಿಕ್ಯುಲರ್ ಲಿಂಕ್ ಇಂದ ಅಪ್ಲೈ ಮಾಡಬೇಕು. 22ನೇ ತಾರೀಕು ಜೂಲೈನಿಂದ ಸ್ಟಾರ್ಟ್ ಆಗುತ್ತೆ. ನಾನು ಅದನ್ನ ಕಳಿಸ್ತೀನಿ. ಓಕೆ, ಅಂಡ್ ದೆನ್ ಅದರ್ ದೆನ್ ದಟ್ ದೇರ್ ಆರ್ ನೋ ಫರ್ದರ್ ಇನ್ಸ್ಟ್ರಕ್ಷನ್ಸ್, ಎಲ್ಲ ಜನರಲ್ ಇನ್ಸ್ಟ್ರಕ್ಷನ್ಸ್ ಇದೆ. ಸೊ ಎಕ್ಸಾಮಿನೇಷನ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ಅದೆಲ್ಲ ಓಕೆ ಫೈನ್. ಅದು ಮತ್ತೆ KE ದವ್ರು ಬಿಟ್ಟೇ ಬಿಡ್ತಾರೆ. ಹಾಲ್ ಟಿಕೆಟ್ ಅಲ್ಲಿ ಎಲ್ಲಾನು ಇರುತ್ತೆ, ಅದನ್ನ ಓದೋಣಂತ ಈಗೇನ್ ಬೇಕಾಗಿಲ್ಲ ಸದ್ಯಕ್ಕೆ. ಸೊ ಇಷ್ಟು ಡೀಟೇಲ್ಸ್ ನಾನು ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಗೈಸ್. ಸೊ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಾದ ನಂತರ ನೀವು ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮೆಲ್ಲ ಗೆಳೆಯರಿಗೆ ಶೇರ್ ಮಾಡಿ. ಅಂಡ್ ಇಷ್ಟು ತನಕ ಹೇಳಿರೋಂಥ ಮಾಹಿತಿ ನಿಮ್ಗೆ ಲೈಕ್ ಆದಲ್ಲಿ ಲೈಕ್ ಬಟನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಅಂಡ್ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿದೆ ದಯಮಾಡಿ ಕಮೆಂಟ್ ಮಾಡಿ, ಸೊ ದಟ್ ಐ ವಿಲ್ ಟ್ರೈ ಟು ಗಿವ್ ಯು ಮ್ಯಾಕ್ಸಿಮಮ್ ಇನ್ಫಾರ್ಮೇಶನ್ ಗೈಸ್. ಅಂಡ್ ಪರ್ಟಿಕ್ಯುಲರ್ ಆಗಿ ಕೋರ್ಸ್ಗೆ ಫಾರ್ ಎಲೆಕ್ಟ್ರಾನಿಕ್ ಸೈನ್ಸ್ಗೆ ಆಗಿರ್ಬೋದು, ಅಂಡ್ ಮ್ಯಾಥಮೆಟಿಕಲ್ ಸೈನ್ಸ್ ಆಗಿರ್ಬೋದು, ಓಕೆ, ನೀವು ಈ ಪರ್ಟಿಕ್ಯುಲರ್ ನಂಬರ್ಗೆ ಮೆಸೇಜ್ ಮಾಡ್ಬೋದು. 8073568849 ನಂಬರ್ಗೆ ನೀವು ಮೆಸೇಜ್ ಮಾಡಿ ಡೀಟೇಲ್ಸ್ನ ಕೇಳ್ಕೊಳ್ಳಿ. ಅಂಡ್ ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ಮೈ ವಿಡಿಯೋ, ಅಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಗುಡ್ ಡೇ ಗೈಸ್.